ವೀಕ್ಷಕರೇ, ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಇವತ್ತು 108 ಸಂಕಷ್ಟಗಳ ನಡುವೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಯಾಕೆ ವಿಶೇಷವಾಗಿತ್ತು ಅಂದರೆ, ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಸಿಎಂ ಆಗುವವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಪಂಚೆ, ಶರ್ಟು, ಟಾವಲು ಹಾಕೊಂಡು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರೋದು ನಿದರ್ಶನಗಳಿವೆ. ಆದರೆ ಇವತ್ತು ವಿಜಯ್ ಅವರು ಬ್ಲ್ಯಾಕ್ ಕಲರ್ ಸೂಟು ಬೂಟು ಹಾಕೊಂಡು ಸಿನಿಮಾ ರೀತಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅದು ಪೇಪರನ್ನು ನೋಡದೆ ಅವರೇ ಸ್ವತಃ ಸಿನಿಮಾ ರೀತಿಯಲ್ಲಿ ಡೈಲಾಗ್ ಹೊಡೆದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಜನಗಳ ಮನಸ್ಸಲ್ಲಿ ಮತ್ತೆ ಹೀರೋ ಆಗಿದ್ದಾರೆ. ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಿಳ್ಳೆ ಚಪ್ಪಾಳೆ ಜೋರಾಗಿತ್ತು. ಒಟ್ಟಿನಲ್ಲಿ ಅಂತೂ ಇಂತೂ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಆಗೇ ಬಿಡ್ತು. ಇನ್ನು ಮುಂದೆ ವಿಜಯ್ಗೆ ಬರುವ ಸಂಕಷ್ಟಗಳೇನು, ಅವರ ಸರ್ಕಾರ ಹೇಗೆ ಮುನ್ನಡೆಸಿಕೊಂಡು ಹೋಗ್ತಾರೆ ಅನ್ನೋದು ಇಡೀ ದೇಶವೇ ನೋಡೋದಕ್ಕೆ ಕಾದು ಕುಳಿತಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.